ಕೃತ್ಯ ನಿಜವಾಗಿ ಇಡೀ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥದ್ದಾಗಿದೆ. ಖಂಡಿತವಾಗಿಯೂ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲರಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಈ ಹಿಂದೆ ಯಾವ ರೀತಿ SDP KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗ್ತಿದೆ. ಖಂಡಿತವಾಗಿಯೂ ಷಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಏಕೆಂದರೆ ಇವತ್ತು 6 ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ. ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದರೆ ಹಿಂದೂ ಸಮಾಜ ಖಂಡಿತವಾಗಿ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಖಂಡಿತ ಒಬ್ಬ ಶಾಸಕನಾಗಿ ಮಾತ್ರಲ್ಲ, ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ಕೃತ್ಯಗೆ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಖಾದರ್ ಇರ್ಬೋದು, ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳಾಗ್ತಿದ್ರೆ ಖಾದರ್ ಇರ್ಬೋದು ಅವ್ರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಅದರ ತನಕ ಅವರೆಲ್ಲ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಬುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೋಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನಿಸ್ತದೆ. ಈಗ ಈ ಒಂದು ಗ್ರಂಥದಲ್ಲಿ ಈ ಕಡೆಯಿಂದ ನಿಷೇಧಿತ PFI ಸಂಘಟನೆ ಯಾಕಂದರೆ ಪ್ರವೀಣ್ ನಡ್ಡಾರು ಹತ್ಯೆಯಲ್ಲಿ ಇದೇ ಸೇಮ್ ಪ್ಯಾಟರ್ನನ್ನು ಯೂಸ್ ಮಾಡಿ PFI SDP ಕಾಂಗ್ರೆಸ್ನ ಒಂದು ನಾಣ್ಯದ 2 ಮುಖಗಳಾಗಿ. ಏಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ, ಅವ್ರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ. ಅದೇ ಬಿಟ್ಟರೆ SDP PFI ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಹಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು. ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ವಕಾಲತ್ತು ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ, ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಹಿಂದೂ ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇರಲಿಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ. ಅದರಿಂದಾಗಿ PFI ಇರ್ಬೋದು, SDP ಇರ್ಬೋದು, ಇದೆಲ್ಲ ಒಂದು ನಾಟಕ ಕಂಪನಿ. ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ. ಅವರು ಬಣ್ಣ ಬದಲಿಸುವಂದು ಮಾತ್ರ ಕೆಲಸ ಮಾಡ್ತಾರೆ. ಇದು ರಿವೆಂಜ್ ಹತ್ಯೆ ಅಂತ ಹೇಳ್ತಾ ಇದ್ದಾರೆ. ಫಾಸಿಲ್ ಹತ್ಯೆಗೆ ರಿವೆಂಜ್. ನಮ್ಮ ಗಡಿಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಇವತ್ತು ನಶಾದ ಅಮಲಿನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸಗ್ತಾರೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ. ಏಕೆಂದರೆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ. ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕೃತ್ಯ ನಿಜವಾಗಿ ಇಡೀ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥದ್ದಾಗಿದೆ. ಖಂಡಿತವಾಗಿಯೂ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆಲ್ಲರಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಈ ಹಿಂದೆ ಯಾವ ರೀತಿ SDP KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗ್ತಿದೆ. ಖಂಡಿತವಾಗಿಯೂ ಷಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಏಕೆಂದರೆ ಇವತ್ತು 6 ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ. ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದರೆ ಹಿಂದೂ ಸಮಾಜ ಖಂಡಿತವಾಗಿ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಖಂಡಿತ ಒಬ್ಬ ಶಾಸಕನಾಗಿ ಮಾತ್ರಲ್ಲ, ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ಕೃತ್ಯಗೆ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಖಾದರ್ ಇರ್ಬೋದು, ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳಾಗ್ತಿದ್ರೆ ಖಾದರ್ ಇರ್ಬೋದು ಅವ್ರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಅದರ ತನಕ ಅವರೆಲ್ಲ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಬುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೋಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನಿಸ್ತದೆ. ಈಗ ಈ ಒಂದು ಗ್ರಂಥದಲ್ಲಿ ಈ ಕಡೆಯಿಂದ ನಿಷೇಧಿತ PFI ಸಂಘಟನೆ ಯಾಕಂದರೆ ಪ್ರವೀಣ್ ನಡ್ಡಾರು ಹತ್ಯೆಯಲ್ಲಿ ಇದೇ ಸೇಮ್ ಪ್ಯಾಟರ್ನನ್ನು ಯೂಸ್ ಮಾಡಿ
PFI SDPI ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ, ಏಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ, ಅವ್ರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ. ಅದೇ ಬಿಟ್ಟರೆ SDPI PFI ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಹಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು. ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ವಕಾಲತ್ತು ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ, ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇಂದು ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ. ಅದರಿಂದಾಗಿ PFI ಇರ್ಬೋದು, SDPI ಇರ್ಬೋದು, ಇದೆಲ್ಲ ಒಂದು ನಾಟಕ ಕಂಪನಿ. ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ. ಅವರು ಬಣ್ಣ ಬದಲಿಸುವಂದು ಮಾತ್ರ ಕೆಲಸ ಮಾಡ್ತಾರೆ. ಇದು ರಿವೆಂಜ್ ಹತ್ಯೆ ಅಂತ ಹೇಳ್ತಾ ಇದ್ದಾರೆ. ಫಾಸಿಲ್ ಹತ್ಯೆಗೆ ರಿವೆಂಜ್. ನಮ್ಮ ಗಡಿಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಇವತ್ತು ನಶಾದ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸಗ್ತಾರೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ. ಏಕೆಂದರೆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ. ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಕೃತ್ಯ ನಿಜವಾಗಿ ಇಡೀ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥದ್ದಾಗಿದೆ. ಖಂಡಿತವಾಗಿಯೂ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆ ಇಲ್ಲಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಈ ಹಿಂದೆ ಯಾವ ರೀತಿ SDPI KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗ್ತಿದೆ. ಖಂಡಿತವಾಗಿಯೂ ಷಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರೋಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ. ಏಕೆಂದರೆ ಇವತ್ತು 6 ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ. ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಖಂಡಿತ ಒಬ್ಬ ಶಾಸಕನಾಗಿ ಮಾತ್ರಲ್ಲ, ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ಕೃತ್ಯಗೆ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಖಾದರ್ ಇರ್ಬೋದು, ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳಾಗ್ತಿದ್ರೆ ಖಾದರ್ ಇರ್ಬೋದು, ಅವರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತೀರಿ ಎಂಬುದನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಅದರ ತನಕ ಅವರೆಲ್ಲ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ. ಖಂಡಿತವಾಗಿಯೂ ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಬುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೊಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನಿಸ್ತದೆ. ಈಗ ಈ ಒಂದು ಕೃತ್ಯದಲ್ಲಿ ಈ ಕಡೆಯಿಂದ ನಿಷೇಧಿತ PFI ಸಂಘಟನೆಯ ಯಾಕಂದರೆ ಪ್ರವೀಣ್ ನೆಟ್ಟಾರು ಹತ್ಯೆಯಲ್ಲಿ ಇದೇ ಸೇಮ್ ಪ್ಯಾಟರ್ನ್ ಅನ್ನು ಯೂಸ್ ಮಾಡಿ PFI SDPI ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ, ಏಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವರು ಕುಣಿತಾರೆ, ಅವ್ರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ. ಅದೇ ಬಿಟ್ಟರೆ SDPI PFI ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಹಕಾರ ಮಾಡ್ತಾರೆ ಅವರನ್ನು ಫಸ್ಟಿಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು. ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ವಕಾಲತ್ತು ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವಂಥ ಕೆಲಸ ಮಾಡ್ತಾರೆ, ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇಂದು ಸಮಾಜಕ್ಕೆ ಒಂದು ನೆಮ್ಮದಿಯನ್ನು ಇರಲಿಕ್ಕೆ ಸಾಧ್ಯ ಆಗ್ತದೆ. ಏಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ. ಅದರಿಂದಾಗಿ PFI ಇರ್ಬೋದು, SDPI ಇರ್ಬೋದು, ಇದೆಲ್ಲ ಒಂದು ನಾಟಕ ಕಂಪನಿ. ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ. ಅವರು ಬಣ್ಣ ಬದಲಿಸುವಂದು ಮಾತ್ರ ಕೆಲಸ ಮಾಡ್ತಾರೆ. ಇದು ರಿವೆಂಜ್ ಹತ್ಯೆ ಅಂತ ಹೇಳ್ತಾ ಇದ್ದಾರೆ. ಫಾಸಿಲ್ ಹತ್ಯೆಗೆ ರಿವೆಂಜ್. ನಮ್ಮ ಗಡಿಭಾಗದ ಕೇರಳದಿಂದ ಇವತ್ತು ಭಾಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ. ಇವತ್ತು ನಶಾದ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ಎಸಗ್ತಾರೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ. ಏಕೆಂದರೆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮಾಡ್ತಿಲ್ಲ. ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.